ಪಿಶಾಚಿಗಳಂತೆ ಕತ್ತಿ, ಕೊಡಲಿ, ತಲವಾರು ಹಿಡಿದುಕೊಂಡು ದಲಿತರನ್ನ ಬರೋಬ್ಬರಿ 7 ಕಿಲೋಮೀಟರ್ಗಳವರೆಗೆ ಬೆನ್ನು ಹಟ್ಟಿ ಅಟ್ಟಾಡಿಸಿ ಬರ್ಬರವಾಗಿ ಕುಚ್ಚಿ ಹಾಕಿದ್ರು. ಈ ಬೀಭತ್ಸ ಹತ್ಯಾಕಾಂಡದಲ್ಲಿ 8 ದಲಿತ ಜೀವಗಳು ತಮ್ಮ ಉಸಿರನ್ನ ಚೆಲ್ಲಿಕೊಂಡಿದ್ರು. 7 ಗ್ರಾಮದ ಜನರನ್ನ ಸೇರಿಸಿಕೊಂಡು ಟ್ರ್ಯಾಕ್ಟರ್ಗಳಲ್ಲಿ ಕತ್ತಿ, ಕೊಡಲಿ, ಮಾರಕಾಯುಧಗಳೊಂದಿಗೆ ನುಗ್ಗಿ ಬಂದು ಮುಗ್ಧ ದಲಿತರನ್ನ ಅಟ್ಟಾಡಿಸಿಕೊಂಡು ಕೊಲ್ತಾರೆ. ಕೈಗೆ ಸಿಕ್ಕವರನ್ನೆಲ್ಲ ಕತ್ತರಿಸಿ ಹಾಕ್ತಾರೆ. 1 ನಿಮಿಷ ಊಹೆ ಮಾಡ್ಕೊಳ್ಳಿ, ನಮ್ಮದೇ ನಾಡಲ್ಲಿ ಮನುಷ್ಯರಂತೆ ನೋಡದಷ್ಟು ಕ್ರೌರ್ಯ ಮೆರೆದ್ರೆ ಆ ದೃಶ್ಯ ಹೇಗಿರಬಹುದು ಅಂತ. ದಲಿತರ ಮೇಲೆ ನಡೆದಂತಹ ಅತ್ಯಂತ ಅಮಾನುಷ ದೌರ್ಜನ್ಯಗಳ ಪುಟ ತಿರುಗಿಸಿ ನೋಡಿದಾಗ ಅದರಲ್ಲಿ ಪ್ರಮುಖವಾಗಿ ಕರಂಚೇಡು ಹತ್ಯಾಕಾಂಡ ನಮ್ಮ ಕಣ್ಣಿಗೆ ರಾಚುತ್ತೆ. ಶತಮಾನಗಳಿಂದಲೂ ಅಸ್ಪೃಶ್ಯರನ್ನ ತಮ್ಮ ಜಮೀನಿನಲ್ಲಿ ದುಡಿಸಿಕೊಂಡು ಮೆರೆಯುತ್ತಿದ್ದಂತಹ ಮೇಲ್ಜಾತಿಯ ಭೂಮಾಲೀಕರಿಗೆ ದಲಿತರು ಯಾವಾಗಲೂ ತಮ್ಮ ಕಾಲ್ ಕೆಳಗೆ ಬಿದ್ದಿರಬೇಕು ಅನ್ನೋ ಹಪಹಪಿ ಇತ್ತು. ಈಗಲೂ ಕೂಡ ಅದಕ್ಕೇನು ಕಡಿಮೆ ಇಲ್ಲ. ಆದ್ರೂ ಹಿಂದೂ ನಾವೆಲ್ಲ ಒಂದು ಅನ್ನೋ ಟ್ರಂಪ್ ಕಾರ್ಡ್ ಇಟ್ಕೊಂಡು ಧರ್ಮದ ದಾಂಧಲೆ ನಡೀತಾನೆ ಇದೆ. ಇರ್ಲಿ, ಕರಂಚೇಡು ದುರಂತದ ಬಗ್ಗೆ ಸ್ವಲ್ಪ ರೀಕಾಲ್ ಮಾಡೋಣ. ಸಾವಿರಾರು ಎಕರೆ ಜಮೀನಿಗೆ ಒಡೆಯರಾಗಿದ್ದಂತಹ ಈ ಮೇಲ್ಜಾತಿಯ ಜನ ಕೆಳವರ್ಗದವರನ್ನ ದುಡಿಸಿಕೊಂಡ್ರೆ ಹೊರತು ಅವರಿಗೆ ಒಂದೇ 1 ಇಂಚು ಭೂಮಿಯ ಒಡೆತನವನ್ನು ಕೂಡ ನೀಡದೆ ಶೋಷಣೆ ಮಾಡ್ತಿದ್ರು. ಎಲ್ಲಿಯವರೆಗೆ ಈ ಶೋಷಣೆ ಸಹಿಸೋದು ಅಂತ ಆ ಬಡಜೀವಿಗಳು ಸಿಡಿದೆದ್ದಾಗ ಅವರನ್ನ ಜೀವಂತವಾಗಿ ಬೇಟೆಯಾಡಿದ ಭೀಕರ ಮಾರಣ ಹೋಮವೇ ಈ ಕರಂಚೇಡು ಹತ್ಯಾಕಾಂಡ. ಬನ್ನಿ ಈ ದುರಂತ ಕಥೆಯ ಬಗ್ಗೆ ತಿಳಿಯೋಣ. ನಾನು ಸುರಭಿ ರೇಣುಕಾಂಬಿಕೆ ಪೀಪಲ್ ಟಿವಿಯಿಂದ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆಯಲ್ಲಿ ಶಿರಾಳದಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದೂರು ಈ ಕರಂಚೇಡು. ಜುಲೈ 17, 1985 ಅಂದು ಬೆಳಗಾಗೋದ್ರೊಳಗಡೆ ಆ ಊರು ಅಕ್ಷರಶಃ ರಕ್ತದ ಮಡುವಿನಲ್ಲಿ ಮುಳುಗೋಗಿತ್ತು. ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನ ಮುಗಿಸಲು ನುಗ್ಗುವ ಸೇನೆಯಂತೆ ಸವರ್ಣೀಯರೆಲ್ಲರೂ ಒಂದಾಗಿ ಅಕ್ಕಪಕ್ಕದ 7 ಹಳ್ಳಿಗಳ ಜನರ ಜೊತೆ ಸೇರಿ ಒಂದು ಕ್ರೂರ ಒಕ್ಕೂಟವನ್ನೇ ಕಟ್ಟಿಕೊಂಡಿದ್ರು. ರಕ್ತ ಪಿಶಾಚಿಗಳಂತೆ ಕತ್ತಿ, ಕೊಡಲಿ, ತಲವಾರು ಹಿಡಿದುಕೊಂಡು ದಲಿತರನ್ನ ಬರೋಬ್ಬರಿ 7 ಕಿಲೋಮೀಟರ್ಗಳವರೆಗೆ ಬೆನ್ನು ಹಟ್ಟಿ ಅಟ್ಟಾಡಿಸಿ ಬರ್ಬರವಾಗಿ ಕುಚ್ಚಿ ಹಾಕಿದ್ರು. ಈ ಬೀಭತ್ಸ ಹತ್ಯಾಕಾಂಡದಲ್ಲಿ 8 ದಲಿತ ಜೀವಗಳು ತಮ್ಮ ಉಸಿರನ್ನ ಚೆಲ್ಲಿಕೊಂಡಿದ್ವು. ಅಷ್ಟೇ ಅಲ್ಲ, ಅಮಾಯಕ ದಲಿತ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗುವಂತಹ ರಕ್ಕಸತೆಯ ಪರಮಾವಧಿಯನ್ನೇ ಮೆರೆದಿದ್ರು. ಯಾಕೆ ಕ್ರೌರ್ಯ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಕರಂಚೇಡು ಗ್ರಾಮದಲ್ಲಿ ಕಮ್ಮ ಜಾತಿಯವರದ್ದೇ ಬಹುಸಂಖ್ಯಾತ ಪಾರುಪತ್ಯ ಇತ್ತು. ಆ ದೊಡ್ಡ ಗ್ರಾಮ ಪಂಚಾಯಿತಿಯ ಒಟ್ಟು 18 ಜನ ಸದಸ್ಯರಲ್ಲಿ 8 ಜನ ಕಮ್ಮ ಜಾತಿಯವರೇ ಇರುತ್ತಿದ್ರು. ಉಳಿದ ವಾರ್ಡ್ಗಳಲ್ಲಿ ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ ಪಂಗಡದವರು ಇರ್ತಿದ್ರು. ಹತ್ತಿ, ತಂಬಾಕಿನಂತಹ ಈ ಕಮರ್ಷಿಯಲ್ ಕ್ರಾಪ್ಸ್ ಗಳನ್ನ ಬೆಳೀತಿದ್ದಂತಹ ಕಮ್ಮ ಜಾತಿಯವರು ಬರೀ ಕೃಷಿ ಮಾತ್ರ ಅಲ್ಲದೆ ಬಡ್ಡಿ ವ್ಯವಹಾರ, ವ್ಯಾಪಾರ, ಸಿನಿಮಾ ಹೀಗೆ ಎಲ್ಲದರಲ್ಲೂ ತಮ್ಮದೇ ಆದಂತಹ ಹಿಡಿತವನ್ನ ಸಾಧಿಸಿಕೊಂಡಿದ್ರು. ಇದರ ಜೊತೆಗೆ ಪ್ರಬಲ ರಾಜಕೀಯ ಬಲವೂ ಕೂಡ ಅವರ ಕೈಯಲ್ಲಿತ್ತು. ಅಹಂಕಾರ ಮತ್ತು ದರ್ಪದಿಂದ ಮೆರೆಯೋದಕ್ಕೆ ಇದಕ್ಕಿಂತ ಬೇರೆ ಏನ್ ಬೇಕು ಹೇಳಿ? ಶ್ರೀಮಂತಿಕೆಯ ಮದ ಏರಿದ್ದಂತಹ ಇವರು ಬಡ ರೈತಾಪಿ ಕೂಲಿ ಕಾರ್ಮಿಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಸವಾರಿ ಮಾಡ್ತಾ ಇದ್ರು. ಆ ಊರಲ್ಲಿ ಆಧುನಿಕತೆಗೋ ಪ್ರಗತಿಪರ ವಿಚಾರಗಳಿಗೋ ಸ್ವಲ್ಪವೂ ಜಾಗವೇ ಇರಲಿಲ್ಲ. ಪಂಚಾಯಿತಿಯ ಅಧ್ಯಕ್ಷರಿಂದ ಹಿಡಿದು ಊರಿನ ಪ್ರತಿಯೊಂದು ವ್ಯವಹಾರವನ್ನು ಕೂಡ ಇವರೇ ನಿರ್ಧಾರ ಮಾಡ್ತಾ ಇದ್ರು. ತಮ್ಮ ಮನೆ ಹೊಲಗಳಲ್ಲಿ ದುಡಿಯುವಂತ ಕಾರ್ಮಿಕರನ್ನ ಅತ್ಯಂತ ಕೀಳಾಗಿ ನಡೆಸ್ಕೊಳ್ಳೋದು, ದೈಹಿಕ ಹಲ್ಲೆ ಮಾಡೋದು, ಅಷ್ಟೇ ಅಲ್ಲ ಕೊಲೆವರೆಗೂ ಕೂಡ ಹೋಗಿದ್ದುಂಟು. ಇವರಿಗೆ ಜಸ್ಟಿಸ್ ಪಕ್ಷದ ನಾಯಕ ಕುಪ್ಪುಸ್ವಾಮಿ ಮತ್ತೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳ ಬೆಂಬಲವೂ ಇತ್ತು.
ಬೇರೆ ಬೇರೆ ಪಕ್ಷಗಳಲ್ಲಿದ್ರೂ ಕೂಡ ತಮ್ಮ ಜಾತಿಯ ಆಧಿಪತ್ಯದ ವಿಚಾರ ಬಂದಾಗ ಎಲ್ಲವನ್ನ ಬದಿಗಿಟ್ಟು ಇವರು ಒಟ್ಟಾಗ್ತಿದ್ರು. ಇದೇ ಹೊತ್ತಿಗೆ ಕಾಂಗ್ರೆಸ್ನಲ್ಲಿದ್ದಂತಹ ರೆಡ್ಡಿಗಳಿಗೆ ಸವಾಲಾಗಿ NT ರಾಮರಾವ್ ಸ್ಥಾಪಿಸಿದಂತಹ ತೆಲುಗು ದೇಶಂ ಪಾರ್ಟಿ ಹುಟ್ಕೊಂತು. ಅವರು ಕಮ್ಮ ಜಾತಿಗೆ ಸೇರಿದವರಾಗಿದ್ದರಿಂದ ಕರಂಚೇಡಿನ ಕಮ್ಮ ಜಾತಿಯವರು ಒಟ್ಟಾಗಿ ತೆಲುಗು ದೇಶಂ ಬೆಂಬಲಿಸೋದಿಕ್ಕೆ ಶುರು ಮಾಡಿದ್ರು. ಪಕ್ಷ ಆಂಧ್ರದಲ್ಲಿ ಅಧಿಕಾರ ಹಿಡಿದಿದ್ದೇ ತಡ ಇವರ ದರ್ಪ ಇನ್ನಷ್ಟು ಮುಗಿಲು ಮುಟ್ಟಿತ್ತು. ವಿಶೇಷ ಏನಂತಂದ್ರೆ NT ರಾಮರಾವ್ ತಮ್ಮ ಮಗಳು ಪುರಂದೇಶ್ವರಿಯನ್ನ ಇದೇ ಗ್ರಾಮದ ಅತಿ ಕ್ರೂರ ಭೂ ಮಾಲೀಕ ದಗ್ಗುಬಾಟಿ ಸೆಂಚುರಾಮಯ್ಯನ ಮಗನಿಗೆ ಮದುವೆ ಮಾಡಿಕೊಟ್ಟಿದ್ರು. ಹೀಗಾಗಿ ಕರಂಚೇಡಿನಲ್ಲಿ ಕಮ್ಮ ಜಾತಿಯವರು ಮಾಡಿದ್ದೇ ಕಾನೂನು, ಆಡಿದ್ದೇ ಆಟ ಆಗೋಗಿತ್ತು. ಯಾರಾದ್ರೂ ವಿರೋಧಿಸಿದ್ರೆ ಸಾಕು ಅವ್ರ ಮೇಲೆ ಹಲ್ಲೆ, ಕೆಳಜಾತಿಯ ಮಹಿಳೆಯರ ಮೇಲೆ ನಿರಂತರವಾಗಿ ಲೈಂಗಿಕ ಕಿರುಕುಳ ಕೊಡೋದು ಇದೇ ಅಲ್ಲಿನ ದಿನನಿತ್ಯದ ನರಕ ಚಿತ್ರಣವಾಗಿತ್ತು. ಆದ್ರೆ ದಲಿತರು ಸುಮ್ಮನೆ ಕೂರುವಂತ ಜಾಯಮಾನದವರಾಗಿರ್ಲಿಲ್ಲ. ಈ ಪ್ರಜಾತಾಂತ್ರಿಕ ವಿರೋಧಿ, ದೇಶ ವಿರೋಧಿ ಕೃತ್ಯಗಳನ್ನ ಪ್ರಶ್ನಿಸೋದ್ರಲ್ಲಿ ಅವರು ಯಾವಾಗ್ಲೂ ಮುಂಚೂಣಿಯಲ್ಲಿದ್ರು. ಕಮ್ಮ ಜಾತಿಯವರು ಬೇರೆ ಹಿಂದುಳಿದ ವರ್ಗಗಳ ಮೇಲೆ ದಾಳಿ ಮಾಡಿದ್ರೆ ಹಲ್ಲೆಗೊಳಗಾಗುವ ಅವರನ್ನ ಕಾಪಾಡುವ ಧೈರ್ಯ ಇದ್ದಿದ್ದು ಕೇವಲ ದಲಿತರಿಗೆ ಮಾತ್ರ. ಗ್ರಾಮೀಣ ಯುದ್ಧ ಕಲೆಯಲ್ಲಿ ನಿಪುಣರಾಗಿದ್ದಂತಹ ದಲಿತರಿಗೆ ತಮ್ಮ ಸ್ವಾಭಿಮಾನದ ಮೇಲೆ ಅಪಾರವಾದಂತಹ ಗೌರವ ಇತ್ತು. ದಿನವಿಡೀ ಕೃಷಿ ಕೂಲಿಗಳಿಗೆ ಮೇಲ್ಜಾತಿಯವರ ಹೊಲಗಳಲ್ಲಿ ದುಡಿದ್ರೂ ಕೂಡ ತಮ್ಮ ಘನತೆಯನ್ನ ಬಿಟ್ಟು ಕೊಡದೆ ಕೊನೆ ಉಸಿರಿರುವವರೆಗೆ ಹೋರಾಡುವಂತ ಛಲಗಾರರಾಗಿದ್ರು. ಇಂತಹ ಸ್ವಾಭಿಮಾನದ ಬದುಕು ಮೇಲ್ಜಾತಿಯವರ ಕಣ್ಣು ಕುಕ್ಕದೊಳಗಿತ್ತು. ದಲಿತರ ಮೇಲೆ ಎರಗಲು ರಣಹದ್ದುಗಳಂತೆ ಕಾಯ್ತಾ ಇದ್ರು. ಅವಕಾಶ ಸಿಕ್ಕಿದ್ರೆ ಸಾಕು ದಲಿತರನ್ನ ಬೇಟೆ ನಾಯಿಗಳಂತೆ ಮುರಿದು ಮುಕ್ಕಲು ಹಾತೊರಿತಾ ಇದ್ರು. ಈ ಉದ್ವಿಗ್ನತೆಯ ನಡುವೆಯೇ ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆ ಬರುತ್ತೆ. NTR ಅಳಿಯ ದಗ್ಗುಬಾಟಿ ವೆಂಕಟೇಶ್ವರ ರಾವ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ತಂದೆ ದಗ್ಗುಬಾಟಿ ಸೆಂಚುರಾಮಯ್ಯ ಎಲ್ಲಾ ದಲಿತರು ನನ್ನ ಮಗನಿಗೆ ಓಟ್ ಹಾಕಬೇಕು ಅಂತ ಫರ್ಮಾನು ಹೊರಡಿಸಿರ್ತಾರೆ. ಆದ್ರೆ ದಲಿತರು ಕಾಂಗ್ರೆಸ್ ಪಕ್ಷದ ಬೆಂಬಲಕ್ಕೆ ನಿಂತರು. ಇದರಿಂದ ರೊಚ್ಚಿಗಿದ್ದಂತಹ ಕಮ್ಮ ಜಾತಿಯವರು ಮತಗಟ್ಟೆಗೆ ಬೀಗ ಹಾಕಿ ತೆಲುಗು ದೇಶಂ ಪಕ್ಷದ ಗೂಂಡಾಗಳ ಮೂಲಕ ವೋಟ್ ಹಾಕದಂತೆ ಅಡ್ಡ ಮಾಡಿದ್ರು. ಆದ್ರೆ ದಲಿತರು ಸಂವಿಧಾನ ಕೊಟ್ಟಂತಹ ಹಕ್ಕನ್ನ ಬಿಟ್ಕೊಡಲು ತಯಾರಿರಲಿಲ್ಲ. ಅವರು ಪಟ್ಟು ಬಿಡದೆ ಮತ ಚಲಾಯಿಸಿದ್ರು. ಕೋಪಗೊಂಡಂತಹ ಸುಮಾರು 300 ಜನರ ಒಂದು ಸವರ್ಣೀಯ ಗುಂಪು ದಲಿತರ ಹಟ್ಟಿಗೆ ನುಗ್ಗಿತ್ತು. ಆಗ ದಲಿತರು ಪ್ರತಿರೋಧ ಒಡ್ಡಿ ತಿರುಗಿ ಬಿದ್ದಾಗ ಗತ್ಯಂತರವೇ ಇಲ್ಲದೆ ವಾಪಸ್ ಹೋಗಿದ್ರು. ಅದೇ ಆ ಗುಂಪು ತಾವು ಮಾತ್ರ ಈ ದಲಿತರ ಮೇಲೆ ಹಲ್ಲೆ ಮಾಡೋದಕ್ಕೆ ಆಗೋದಿಲ್ಲ ಅನ್ಬಿಟ್ಟು ಸುತ್ತಮುತ್ತಲಿರುವಂತ 7 ಹಳ್ಳಿಗಳ ಕಮ್ಮ ಜಾತಿಯವರನ್ನ ಸೇರಿಸ್ಕೊಂಡು ಮತ್ತೆ ಭಾರಿ ದಾಳಿ ಮಾಡೋದಕ್ಕೆ ಸಂಚು ಹೂಡಿದ್ರು. ಕರಂಚೇಡ್ನಲ್ಲಿ ಅಸ್ಪೃಶ್ಯತೆ ಯಾವ ಮಟ್ಟಿಗೆ ಇತ್ತು ಅಂತಂದ್ರೆ ದಲಿತರು ಹೋಟೆಲ್ಲು, ದೇವಸ್ಥಾನ ಇರಲಿ, ಊರೊಳಗಡೆ ಬೋರ್ವೆಲ್ ನೀರು ಕೂಡ ಮುಟ್ಟೋ ಹಾಗಿರ್ಲಿಲ್ಲ. ಹಾಗಾಗಿ ದಲಿತರು ತಮಗೋಸ್ಕರ ಒಂದು ಪ್ರತ್ಯೇಕ ಕೆರೆ ಮಾಡ್ಕೊಂಡಿದ್ರು. ನೀರು ಕುಡಿಯೋದಿಕ್ಕೆ ಬಳಸ್ತಿದ್ರು. ಅದನ್ನ ಬಹಳ ಅತ್ಯಂತ ಶುಚಿಯಾಗಿಟ್ಕೊಂಡಿದ್ರು. 1985 ಜುಲೈ 16ನೇ ತಾರೀಕು ಕಮ್ಮ ಜಾತಿಗೆ ಸೇರಿದಂತಹ ಪೊಟ್ಟಿನ ಸೀನು, ರಾಯುಡು ಪ್ರಸಾದ್ ಅನ್ನೋ ಇಬ್ರು ದಲಿತರ ಕುಡಿಯುವ ಕೆರೆಗೆ ತಮ್ಮ ಎಮ್ಮೆಗಳನ್ನ ಈಜೋದಿಕ್ ಬಿಟ್ಟು ಮೈ ತೊಳೆದು ಅವು ಕುಡಿದು ಉಳಿದಂತಹ ಮುಸುರೆ ನೀರನ್ನು ಕೂಡ ಅದೇ ಕೆರೆಗೆ ಸುರಿದಿದ್ರು. ಇದನ್ನ ನೋಡಿದ ದಲಿತ ಸಮುದಾಯದ ಕತ್ತಿ ಚಂದ್ರಯ್ಯ ಅನ್ನೋರು ಈ ರೀತಿ ಹೊಲಸು ಮಾಡಿದ್ರೆ ನಾವು ನೀರು ಕುಡಿಯೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದೆ ತಪ್ಪಾಗೋಯ್ತು ನೋಡಿ. ಮಾದಿಗನಾಗಿ ನಮಗೆ ಪ್ರಶ್ನೆ ಮಾಡ್ತೀಯ ಅಂತ ಚಂದ್ರಯ್ಯನ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಅದೇ ಸಮಯಕ್ಕೆ ನೀರ್ ತರೋದಕ್ಕೆ ಅಂತ ಬಂದಂತಹ ಒಬ್ಬ ದಲಿತ ಮಹಿಳೆ ಮುನ್ನಾಂಗಿ ಸುವಾರ್ಥ ಈ ಮಾರಣಾಂತಿಕ ಹಲ್ಲೆ ತಡೆಯೋದಿಕ್ಕೆ ಅಂತ ಹೋಗ್ತಾರೆ. ಆಕೆ ಮೇಲೂ ಕೂಡ ಎರಗೋದಿಕ್ಕೆ ಬಂದಾಗ ಆಕೆ ತಾನ್ ನೀರ್ ತರೋದಿಕ್ಕೆ ಅಂತ ತಂದಿದ್ದಂತ ಕೊಡದಿಂದಲೇ ಹೊಡೆದವ್ರನ್ನ ಓಡಿಸಿರ್ತಾರೆ. ಆಕೆ ತನ್ನ ರಕ್ಷಣೆಗಾಗಿ ಹೊಡೆದಿದ್ದನ್ನೇ ತಮ್ಮ ಜಾತಿಯ ಆಧಿಪತ್ಯದ ಮೇಲಾದಂತ ದೊಡ್ಡ ದಾಳಿ ಇದು ಅಂತ ಭಾವಿಸಿ ದಲಿತರ ಸೊಕ್ಕು ಅಂತ ಬೆಂಬಿಸಿದಂತಹ ಈ ಮೇಲ್ಜಾತಿಯವರು ದಲಿತರನ್ನ ಹೀಗೆ ಬಿಟ್ರೆ ಅವ್ರು ಇನ್ನೂ ಜಾಸ್ತಿ ಬೆಳ್ಕೋತಾರೆ ಅಂತ ರಾತ್ರೋರಾತ್ರಿಯೇ ಭೀಕರ ಸಂಚು ರೂಪಿಸ್ತಾರೆ. ಮಾರನೇ ದಿನ ಮುಂಜಾವು 7 ಗ್ರಾಮದ ಜನರನ್ನ ಸೇರಿಸ್ಕೊಂಡು ಟ್ರ್ಯಾಕ್ಟರ್ಗಳಲ್ಲಿ ಕತ್ತಿ, ಕೊಡಲಿ, ಮಾರಕಾಯುಧಗಳೊಂದಿಗೆ ನುಗ್ಗಿ ಬಂದು ಮುಗ್ಧ ದಲಿತರನ್ನ ಅಟ್ಟಾಡಿಸಿಕೊಂಡು ಕೊಲ್ತಾರೆ. ಕೈಗೆ ಸಿಕ್ಕವರನ್ನೆಲ್ಲ ಕತ್ತರಿಸಿ ಹಾಕ್ತಾರೆ. ಮೇಲ್ಜಾತಿಯವರ ಅಟ್ಟಹಾಸಕ್ಕೆ ಅನೇಕರು ಕೈಕಾಲು ಕಳೆದುಕೊಂಡ್ರು. ದಲಿತ ಹೆಣ್ಮಕ್ಕಳನ್ನ ನಡು ರಸ್ತೆಯಲ್ಲೇ ಬೆತ್ತಲಾಗಿಸಿ ಅತ್ಯಂತ ಹೇಯವಾಗಿ ಅತ್ಯಾಚಾರ ಮಾಡಿದ್ರು.
3-4 ಗಂಟೆಗಳ ಕಾಲ ಆ ಊರಲ್ಲಿ ಸಾಕ್ಷಾತ್ ಮೃತ್ಯುವನ ಕಿರಾತಕ ನರ್ತನವೇ ನಡೆದು ಹೋಗಿತ್ತು. ತೆಳ್ಳ ಯಶೋಹುವ, ದುಡ್ಡು ವಂದನಂ, ತೆಳ್ಳ ಮುತ್ತಯ್ಯ, ದುಡ್ಡು ರಮೇಶ್, ತೆಳ್ಳ ಮೋಶ, ದುಡ್ಡು ಅಬ್ರಹಾಂ ಅನ್ನೋ 6 ಜನ ನೋಡ್ತಿದ್ದಂಗೆ ಅಲ್ಲೇ ದಾರುಣವಾಗಿ ಹೆಣವಾಗ್ಬಿಟ್ರು. 20ಕ್ಕೂ ಹೆಚ್ಚು ಜನ ಗಂಭೀರ ಗಾಯಗೊಂಡ್ರು. ಕಣ್ಣೆದುರೇ ಮಗನನ್ನ ಕಳೆದುಕೊಂಡಂತಹ ಪ್ರತ್ಯಕ್ಷ ಸಾಕ್ಷಿ ದುಡ್ಡು ಆಲಿಸಮ್ಮಳನ್ನ 2 ವರ್ಷದ ನಂತರ ಕೊಂದೆ ಬಿಟ್ರು. ಕರಂಚೇಡು ಹತ್ಯಾಕಾಂಡ ಮನುಕುಲಕ್ಕೆ ಅಂಟಿದಂತಹ ಒಂದು ದೊಡ್ಡ ಕಳಂಕ ಅಂದ್ರೆ ತಪ್ಪಾಗ್ಲಾರದು. ಆ ದುರಂತದ ಭೀಕರತೆಯನ್ನ, ಕ್ರೌರ್ಯವನ್ನ ಬರೀ ಸಾವು ನೋವಿನ ಅಂಕಿ ಅಂಶಗಳಲ್ಲಿ ಅಳೆಯೋದಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಪ್ರೀತಿ ಪಾತ್ರರನ್ನ ಕಳೆದುಕೊಂಡಂತಹ ಕುಟುಂಬಗಳ ಆಕ್ರಂದನ, ಭಯದಿಂದ ತತ್ತರಿಸಿದಂತಹ ಆ ಹೆಂಗಸರು, ಮಕ್ಕಳ ರೋದನೆ, ಹಂತಕರಿಂದ ಪ್ರಾಣ ಉಳಿಸಿಕೊಳ್ಳೋದಿಕ್ಕೆ ಓಡಿದ ಬಡಪಾಯಿಗಳ ಯಾತನೆ ಎಂಥದ್ದು ಅನ್ನೋದನ್ನ ಯಾವ ಅಂಕಿ ಅಂಶವೂ ಕೂಡ ಹೇಳೋದಿಲ್ಲ. ಹೀಗೆ ಸಾವು ನೋವುಗಳಿಗೆ ಗುರಿಯಾದವರಲ್ಲಿ ಬಹುತೇಕರು ಶೋಷಿತ ಸಮುದಾಯದವರೇ ಆಗಿದ್ರು. ತೆಲುಗು ತಲ್ಲಿ ಗೌರವ ಕೋಸಂ ತೆಲುಗು ದೇಶಂ ಪಾಟಿ ಕಟ್ಟಾನು ಅಂದಂತಹ NTR ಅವರ ಪಕ್ಷದ ಕಾರ್ಯಕರ್ತರೆ ಆ ತೆಲುಗಿನ ದಲಿತರನ್ನ ಬರ್ಬರವಾಗಿ ಕೊಂದು ಹಾಕಿದ್ರು. ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಕೊಂಡು ಮತ ಚಲಾಯಿಸಿದ್ದೇ ಅವರು ಮಾಡಿದಂತಹ ಮಹಾ ಅಪರಾಧವಾಗೋಗಿತ್ತು. ಈ ಘಟನೆ ಇಡೀ ದೇಶದ ದಲಿತ ಸಂಘಟನೆಗಳು, ಮಾನವತಾವಾದಿಗಳು ಸಿಡಿದೇಳೋ ತರ ಮಾಡಿತ್ತು. ಬೃಹತ್ ಪ್ರತಿಭಟನೆಗಳು ನಡೆದವು. ಕರಂಚೇಡು ಹತ್ಯಾಕಾಂಡ 1989ರ SC/ST ದೌರ್ಜನ್ಯ ತಡೆ ಕಾಯ್ದೆ ಜಾರಿಗೆ ಬರೋದಕ್ಕೆ ಕಾರಣವಾದಂತಹ ಪ್ರಮುಖ ಘಟನೆಗಳಲ್ಲಿ ಒಂದು ಅಂತ ಹೇಳ್ಬೋದು. ದಗ್ಗುಬಾಟಿ ಸೆಂಚುರಾಮಯ್ಯನ ಇಶಾರೆಯಂತೆ ಕುಣಿತಿದ್ದಂತಹ ಪೊಲೀಸ್ ಮತ್ತು ಜಿಲ್ಲಾಡಳಿತ ಹೋರಾಟ ತೀವ್ರವಾದ ಮೇಲೆ ಕೋರ್ಟ್ ಸೂಚನೆಯಂತೆ 90 ಜನರ ಮೇಲೆ ಚಾರ್ಜ್ ಶೀಟ್ ಹಾಕಿತ್ತು. 1994ರ ಅಕ್ಟೋಬರ್ 30ನೇ ತಾರೀಕು 5 ಜನರಿಗೆ ಜೀವಾವಧಿ, 46 ಜನರಿಗೆ ಜೈಲು ಶಿಕ್ಷೆ ಆದ್ರೂ ಕೂಡ 1998ರಲ್ಲಿ ಹೈಕೋರ್ಟ್ನಲ್ಲಿ ಅದೆಲ್ಲವೂ ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ರದ್ದಾಗಿ ಹೋಯಿತು. ಹೋರಾಟಗಾರರು ಸತತ ಪ್ರಯತ್ನದಿಂದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಕೊನೆಗೆ 2008 ಡಿಸೆಂಬರ್ 19ರಂದು ಅಂಜಯ್ಯ ಅನ್ನೋನಿಗೆ ಜೀವಾವಧಿ ಮತ್ತೆ 29 ಜನರಿಗೆ 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ದುಡ್ಡಿರುವ ಮೇಲ್ಜಾತಿಯ ಜನ ಇಂದಿಗೂ ಕಾನೂನಿನ ಕುಣಿಕೆಯಿಂದ ಎಲ್ಲೇ ಹೋದ್ರೂ ಗೆದ್ದು ಬರ್ತಾರೆ. ದಲಿತರ ಮೇಲಿನ ದೌರ್ಜನ್ಯಗಳು ನಿರಂತರವಾಗಿ ನಡಿಬಾರದಲ್ಲೇ ನಡೀತಾನೆ ಇದ್ದಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಶಿಕ್ಷಣ, ಸಂಘಟನೆ, ಸಂಘರ್ಷದ ಕರೆಯಿಂದ ಬರುವ ಬದಲಾವಣೆಯೊಂದೇ ದಲಿತರನ್ನ ಈ ಶೋಷಣೆಯ ಕೂಪದಿಂದ ಆಚೆ ತೆಗೆದು ದಡ ಸೇರಿಸಬಲ್ಲದು ಎನ್ನುವ ಆಶಯದೊಂದಿಗೆ ಜೈ ಭೀಮ್.